ಒಂದು ಆಟೋ ಶಾಪ್ ಬಂದು ಆಟೋ ಶಾಪ್ಗೆ ಲಾಸ್ಟ್ ಡೇ ಇತ್ತು. ಅದರಲ್ಲಿ ರೇಂಜ್ ಓವರ್ ಇವಾಗ ಬಂದಿದೆ, ಲೇಟೆಸ್ಟ್ ಇವಾಗ ಬಂದಲ್ಲಿ ನೋಡ್ತಾ ಇದ್ದಾರೆ. ಅದು ಟಾಪ್ ಆಟೋಗ್ರಾಫ್ ಬಂದಲ್ಲ, ಅದು ಅಂತ ಇನ್ನೊಂದು ಲೋ ಬಂದ ಟಾಪ್ನ ನೋಡ್ತಿದ್ದಾರೆ. ಅದು ಬಂದಿದೆ, ಅದು ಇವಾಗ ಪೆಟ್ರೋಲ್ ಬಂದಿದೆ ಅಲ್ಲಿ, ಪೆಟ್ರೋಲು. ಇನ್ನೊಂದು ನಾನು ಗೊತ್ತಾರ ಕಿಯಾ ಸೆಲ್ಟಾಸು IVT ಗೇರ್ ಬಾಕ್ಸ್ ಮಾಡ್ತಾ ಇದ್ದೀರಾ. ಅಲ್ಲಿ ಫೇಸಿಡ್ ಮಾಡೆಲ್ ಎಕ್ಸಿಸ್ ಸಂಬಳ ನಿಂತಿದೆ. ಮತ್ತು B6 ಇದನ್ನೇನು ಏನು ನೋಡ್ತಿದ್ದಾರೆ, ಅದು ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಜಾನ್ವರಿ ಇಲ್ಲ ಫೆಬ್ರವರಿ ಬರುತ್ತೆ ಅಂತ. ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂತ. ನೀವು PPS ಮೈಂದ ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡ್ಕೊಳ್ಳಿ, ಅಲ್ಲಿ ಅಪ್ಡೇಟ್ ಆಗುತ್ತೆ ಅಂತ ನಿಮಗೆ ಶೋರೂಮ್ ಡಿಸ್ಪ್ಲೇ ಬಗ್ಗೆ. ನೀವೇನು ಅವ್ರು ನೋಡಿ ಶೋರೂಮ್ ಮುಂದೆ ಅದು ಮೈಂದರ್ ಅವರು ಟೆಸ್ಟಿಂಗ್ ನಡೀತಂತೆ BS6 ಅದು. ಆ್ಯಂಡ್ ಆ್ಯಕ್ಚುಲಿ ಗಾಡಿ ಬೇರೆ ಥರ ಬರುತ್ತೆ ಅಂತ ಅಂದರು. ಅದು ಪ್ರೈಸಿಂಗ್ ಇನ್ನೂ ಗೊತ್ತಿಲ್ಲ ಅಂತ, ಪ್ರೈಸ್ ಎಷ್ಟಿರುತ್ತೆ ಬಟ್ ಬಂದಾಗ ಗೊತ್ತಾಗುತ್ತೆ ನಿಮಗೆ. ಅದ್ರ ಬಗ್ಗೆ ವೀಡಿಯೋ ಬರುತ್ತೆ ನೆಕ್ಸ್ಟ್ ಟೈಮ್ ನಿಮಗೆ. ಅದರಿಂದ ಅಪ್ಡೇಟ್ 3X ನಿಂತಿದೆ, 3X ಹಿಂದೆ ನಿಂತಿದೆ. ಆ್ಯಂಡ್ ಆ ಕಡೆ ಸೈಡು ಸುಜುಕಿ ಮತ್ತು KTM ನಿಂತಿದೆ, ಅದರದ್ದು ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಯಾಕಂದರೆ ಈ ಗಾಡಿದ್ದು DTD ಶುಭಾರನ ಬಂದಿದ್ದೀನಿ. ಅದು IVT KSS IVT ಮಾಡಲ್ 2024 ಮಾಡಲ್ IVT ನೋಡೋಣ ಏನೇನಿದೆ ಫಿಯರ್ಸ್ ವೀಡಿಯೋ ಬರುತ್ತೆ. ಅದಷ್ಟೇ ಗೈಸ್, ಥ್ಯಾಂಕ್ ಗೈಸ್, ಬಾಯ್. ಓಕೆ ಗೊತ್ತು. ಏನೇನು ಅಪ್ಡೇಟ್ ಆಗಿದೆ ಫೀಚರ್ಸ್ ಇದರಲ್ಲಿ ಕಿಯಾ ಸೆಲ್ಟಾಸಲ್ಲಿ? IVT ಬಗ್ಗೆ ಏನೇನಿದೆ ಫೀಚರ್ಸ್ ಇದರಲ್ಲಿ ಸರ್? ಇದರಲ್ಲಿ ನಾರ್ಮಲ್ ನಿಮಗೆ ಬೇಸಿಕ್ ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂದರೆ ಏರ್ ಬ್ಯಾಗ್ 6 ಏರ್ ಬ್ಯಾಗ್ ಬರುತ್ತೆ, ABS, ಆ್ಯಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ಮು, VSM ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್. ಅದು ಬಿಟ್ಟರೆ ನಿಮಗೆ HAC ಅಂತ ಬರುತ್ತೆ, ಹಿಲ್ ಅಸಿಸ್ಟ್ ಕಂಟ್ರೋಲ್. 7 ಸೆಕೆಂಡ್ ಗಾಡಿ ಹೋಲ್ಡಲ್ಲಿ ಇರುತ್ತೆ, ಅಪ್ಪಲ್ ಆಗಿರಲಿ ಡೌನಲ್ಲಿ ಆಗಿರಲಿ, ಅದು ಒಂದು ಆಪ್ಷನ್. ಅದು ಬಿಟ್ಟರೆ ಐಸೋಫಿಕ್ಸ್ ಚೈಲ್ಡ್ ಆ್ಯಂಕರ್ಸ್ ಬರುತ್ತೆ, ಸೀಟ್ಸ್, ಚೈಲ್ಡ್ ಆ್ಯಂಕರ್ ಸೀಟ್ಸ್, ಮಕ್ಕಳಿಗೆ ಬ್ಯಾಕ್ ಸೀಟ್ ಅಲ್ಲಿ. ಅದು ಇಷ್ಟು ಸ್ಟ್ಯಾಂಡರ್ಡ್ ಫೀಚರ್ ನಿಮಗೆ ಬೇಸಿಕ್ ಮಾಡಲಿಂದನೂ ಬರುತ್ತೆ. ಅದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ 6 ಬಂದೇ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಫ್ರಂಟ್ಗೆ ಬಂದರೆ ಇದು 1.5 ಲೀಟರ್ ಇಂಜಿನ್ನು, ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್. ನಿಮಗೆ ಟರ್ಬೋ ಇರಲ್ಲ ಇದರಲ್ಲಿ, ಟರ್ಬೋ ವಿತೌಟ್ ಟರ್ಬೋ ಬರುತ್ತೆ. ಅದು ಬಿಟ್ಟರೆ ಸರ್ ನಿಮಗೆ ನೆಕ್ಸ್ಟ್ ಇಂಟೀರಿಯರ್ಸ್ಗೆ ಬಂದರೆ ನಿಮಗೆ ಲೆದರೆಡ್ ಸೀಟ್ಸ್. ಇದು HTX ವೇರಿಯಂಟು, ಮಿಡ್ಲ್ ವೇರಿಯಂಟು HTX. ನಿಮಗೆ ಲೆದರ್ ಸೀಟ್ಸು ಮತ್ತು ಫ್ರಂಟ್ ಪಾರ್ಕಿಂಗ್ ಸೆನ್ಸರು, ರೇರ್ ಪಾರ್ಕಿಂಗ್ ಸೆನ್ಸರ್ ವಿತ್ ಕ್ಯಾಮ್ರಾ ಗೈಡ್ಲೈನ್ಸು ಇಲ್ಲೇ ಬಂದ್ಬಿಡುತ್ತೆ. ನಿಮ್ಗೆ ಇದರಲ್ಲಿ 3 ಥರ ಫೀಚರ್ ಯೂಸ್ ಮಾಡ್ಬೋದು. ಸ್ಟೇರಿಂಗಲ್ಲೂ ಫೀಚರ್ಸ್ ಯೂಸ್ ಮಾಡ್ಬೋದು, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸಲ್ಲಿ. ಅದು ಬಿಟ್ಟರೆ ನಿಮಗೆ ಟಚ್ ಸ್ಕ್ರೀನ್ ಬರುತ್ತೆ ವಿತೌಟ್. ಒಂದು ನಿಮಿಷ ಇದೆ, ಆನ್ ಮಾಡ್ತಾ ಸರ್. ಓಕೆ. ಈಗ IVT ಗ್ಯಾಸ್ ಎಲ್ಲ ವೆಂಟಲ್ಲಿ ಬರುತ್ತಾ? ಎಲ್ಲ ವೆಂಟಲ್ಲಿ IVT ಗ್ಯಾಸ್ ಇರುತ್ತಾ? IVT ಆ್ಯಂಡ್ ಟಾಪ್ ಆ್ಯಂಡ್ GT ಲೈನೂ ಬರುತ್ತೆ, IVT ಗ್ಯಾಸ್ ಬರುತ್ತಾ? ಇಲ್ಲ, GTಲಿ DCT ಬರುತ್ತೆ, ಡ್ಯುಯಲ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಅಂತ. ಓಕೆ. ಇದು ನೋಡಿ ಕ್ಲಸ್ಟರ್. ಇದು ನೀವೆಲ್ಲ ಟಚ್ ಸ್ಕ್ರೀನ್ ಯೂಸ್ ಮಾಡ್ಬೋದು. ಓಕೆ. ಇದು ಕ್ಯಾಮ್ರಾನು ಇದೆ ಅದರಲ್ಲಿ, 3D ಕ್ಯಾಮ್ರಾನು ಬರುತ್ತೆ, ಕ್ಯಾಮ್ರಾನು ಬರುತ್ತೆ, ಇದೆಲ್ಲ ಗೊತ್ತಾಗುತ್ತೆ. ಅಲ್ಲಿ ಕ್ಯಾಮ್ರಾ ಬಟನ್ ಇದೆ ನೋಡಿ, ಪ್ರೆಸ್ ಮಾಡಿ ಆ ಕಡೆ. ಅದು ನಿಮಗೆ ರಿವರ್ಸ್ ಕ್ಯಾಮ್ರಾ, ಪಾರ್ಕಿಂಗ್ ವಿತ್ ಗೈಡ್ಲೈನ್ಸ್ ಬರುತ್ತೆ. ಕ್ವಾಲಿಟಿ ಚೆನ್ನಾಗಿದೆ, HD ಕ್ವಾಲಿಟಿ ಬರುತ್ತೆ ನಿಮಗೆ. ಒಂದೇ ವ್ಯೂ ಬರುತ್ತೆ ಅಲ್ಲಿ, ಒಂದೇ ವ್ಯೂ, ರೇರ್ ವ್ಯೂ ಬರುತ್ತೆ. ಇವಾಗ ಟಾಪ್ ಎಂಡ್ ಆದ್ರೆ ನಿಮಗೆ ಫ್ರಂಟ್ ವ್ಯೂ ಬರ್ತಾ ಇತ್ತು, ಆಪ್ಷನ್ ಸಿಗೋದು. ಇದರಲ್ಲಿ ನಿಮಗೆ ಟಾಪ್ ವ್ಯೂ ಇದೆ, ಅಲ್ಲಿ ಮೇಲ್ಗಡೆ ಇನ್ನೊಂದು ಬಟನ್ ಇದೆ ನೋಡಿ, ಈ ಕಡೆ ಅಂದರೆ ಕೆಳಗಡೆ ಗೊತ್ತು, ಅದು ಒತ್ತಬೇಕು. ಇಲ್ಲ, ಬಟನ್ ಒತ್ತಿ, ಬಟನ್ ಒತ್ತಿ, ಅದು ಒತ್ತಿ ನೋಡಿ. ಇದು ಟಾಪ್ ವ್ಯೂ. ಟಾಪ್ ವ್ಯೂ ಅಲ್ವಾ? ಟಾಪ್ ವ್ಯೂ ಬರುತ್ತೆ ನೋಡಿ. ಹಿಂಗೆ ಬರುತ್ತೆ ಕ್ಯಾಮ್ರಾ ಅಂತ ನೋಡ್ತಾ ಇರೋದು. HTX ಮಾಡಲ್ IVT ಗ್ಯಾಸ್ ಗಾಡಿ ಮಿಡ್ವೇರ್ ನೋಡಿ ನೋಡ್ತಾ ಇರೋದಂತ. Kia Cell 2024 ಮಾಡಲ್ ನೋಡ್ತಾ ಇರೋದಂತ ನೋಡಿ. ಡಿಸ್ಪ್ಲೇ ಹಿಂಗೆ ಬರುತ್ತೆ ನೋಡಿ. ಅದೇ ಇದು ಆಟೋಮೆಟಿಕ್ AC ಕಂಟ್ರೋಲ್ಸ್ ಇದೆ ನೋಡಿ, ಕಂಟ್ರೋಲ್ಸ್. ಅದೇ ಸೀಟ್ ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಬರ್ತದೆ, ಅದೇ ಸೀಟ್ ಕಂಟ್ರೋಲ್ ಇಲ್ಲೇ ಬರುತ್ತೆ ಅಂತ. ಅದೇ ಸೀಟ್ ಕಂಟ್ರೋಲ್ ಇಲ್ಲೇ ಬರುತ್ತೆ, ಸೀಟ್ ಕಂಟ್ರೋಲ್ ಅದೇ ಸೀಟ್ ಕಂಟ್ರೋಲ್ಸು. ಆಟೋ AC ಫ್ಯಾನ್ ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಬರುತ್ತೆ. ಮ್ಯಾಪು, ನ್ಯಾವಿಗೇಷನು, ಸೀಟ್ ಟ್ರ್ಯಾಕರು, ಮೀಡಿಯಾ ರೇಡಿಯೋ
ಹಾಂ ಇಲ್ಲಿ ಆಟೋಮೆಟಿಕ್ ಕಂಟ್ರೋಲ್ ಬರುತ್ತೆ ಅದರಲ್ಲಿ ಆಟೋಮೆಟಿಕ್ ಎ ಸಿ ಕಂಟ್ರೋಲ್ ಇದೆ ಡ್ಯುಯಲ್ ಟೋನ್ ಬರುತ್ತೆ. ಹಾಂ ನಿಮ್ಗೆ ಎರಡು ಕಡೆನೂ AC ಇವೆಂಟ್ ಚೆಕ್ ಮಾಡ್ಕೋಬಹುದು. ಈ ಕಡೆ ಬಿಸಿ ಡ್ರೈವರ್ ಸೈಡ್ ಬಿಸಿ ಬೇಕಂದ್ರೆ ಹಾಟ್, ಆ ಕಡೆ ಬೇಕಂದ್ರೆ ಕೋಲ್ಡ್ ಬೇಕಂದ್ರೆ ಕೋಲ್ಡ್, ಆ ತರಾನು ಸೆಟ್ ಮಾಡ್ಬೋದು. ಇದೆಲ್ಲ ಇಲ್ಲೇ ಸೆಟ್ ಮಾಡಕ್ಕಾಗುತ್ತೆ ಡಿಜಿಟಲ್ ಆಗಿ. ಟಚ್ ಅಲ್ಲೂ ಆಗುತ್ತೆ. ಬಟನ್ ಅಲ್ಲಿ ಬಟನ್ಸ್ ಇದೆ ನೋಡಿ, AC, ಆಟೋ ಕಂಟ್ರೋಲ್, ಆಫ್ ನೋಡಿ ಆ ತರ. ಇದು ಬರೋದು ಓನ್ಲಿ ಫಾರ್ ಮಿಡ್ ವೇರಿಯಂಟ್ ಸ್ಟಾರ್ಟ್ ಇದೆ ಈ ಫೀಚರ್. ಮಿಡ್ ವೇರಿಯಂಟ್ ಅಲ್ಲಿ ಮಾತ್ರ ಬರುತ್ತೆ ಈ ಫೀಚರ್ಸ್. ಓಕೆ GT ಲೈನ್ ಬರುತ್ತೆ ಅದು. GT ಲೈನ್ ಸೇಮ್ ಪ್ಯಾನೆಲ್ ಇರುತ್ತೆ. ಮತ್ತೆ ಇನ್ನೊಂದು ಏನಾದ್ರು S ಲೈನ್ ವೇರಿಯಂಟ್ ಇದೆ, ಇನ್ನೊಂದು ಟಾಪ್ ಮಾಸ್ಟ್ X ಲೈನ್ ವೇರಿಯಂಟ್ ಇನ್ನೊಂದಿದೆ. ಅದೆಲ್ಲ ಈ ತರ ಬರುತ್ತೆ. ಸೇಮ್ ಬರುತ್ತೆ ಸರ್ ನಿಮ್ಗೆ ಎಲ್ಲ ಸೇಮ್. X ಲೈನ್ ಅಲ್ಲಿ ಏನಂದ್ರೆ ಮ್ಯಾಟ್ ಫಿನಿಶಿಂಗ್ ಗ್ರಾಫೈಟ್ ಬರುತ್ತೆ. ಓಕೆ ಕಲರ್ ಸ್ವಲ್ಪ ಫೀಚರ್ ಚೆನ್ನಾಗಿ ಇರುತ್ತೆ ಅಂದ್ರೆ ಫೀಚರ್ಸ್ ಚೆನ್ನಾಗಿ ಸಿಗುತ್ತೆ ನಿಮ್ಗೆ. ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ. ಹೈವೇಲಿ ನೀವು ಈಗ ಸ್ಪೋರ್ಟ್ಸ್ ಮೂಡ್ ಅಲ್ಲಿ ಹೋಗ್ತಾ ಇದ್ದೀರಾ, ಕಂಟ್ರೋಲ್ ಲಿಮಿಟೆಡ್ ಟ್ರಾಕ್ಷನ್ ಕಂಟ್ರೋಲ್ ಅಂತ. ಇವಾಗ ಹೈವೇಲಿ ನೀವು ಕಟ್ ಮಾಡ್ತಾ ಇದ್ದೀರಾ, ಒಂದು 100 ಸ್ಪೀಡಲ್ಲಿ ನೀವು ಕಟ್ ಮಾಡ್ತಾ ಇದ್ದೀರಾ ಅಂದ್ರೆ ವೆಹಿಕಲ್ ಸ್ಕಿಡ್ ಆಗಲ್ಲ. ಮತ್ತೆ ಮಣ್ಣಿದ್ದಾಗ ನೀವು ಬ್ರೇಕ್ ಹೋದ್ರೆ ಸ್ಕಿಡ್ ಆಗಲ್ಲ, ಟಾಪಲ್ ಆಗಲ್ಲ. ಅದು ಅವಾಯ್ಡೆನ್ಸ್ಗೆ ಇದು ಟ್ರಾಕ್ಷನ್ ಕಂಟ್ರೋಲ್. ಕಂಪ್ಲೀಟ್ಲಿ SUV ಸೆಗ್ಮೆಂಟ್ ನಿಮ್ಗೆ ವಿತ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈನ್ಸ್ ಇದೆ ಇದರಲ್ಲಿ. ಓಕೆ ಪರೀಕ್ಷೆ ಬರೋದು ಮಿಡ್ ವೇರಿಯಂಟ್ ಸ್ಟಾರ್ಟ್ ಇದೆಲ್ಲ ಎಸ್ಟೆಸ್ ಇಂದ ಸ್ಟಾರ್ಟ್. ಹೌದು ಮಿಡ್ ವೇರಿಯಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ GT ಲೈನ್ ಅಲ್ಲಿ ಬರುತ್ತೆ. X ಲೈನ್ ಅಲ್ಲಿ ಫೀಚರ್ಸ್ ಇದೆ ಅದು. ಹೌದು ಬೇಸಿಕಲಿ ಫೀಚರ್ ಬರಲ್ಲ. ಬೇಸಿಕಲಿ ಫೀಚರ್ಸ್ ಬೇಸಿಕ್ ಬರೀ ಮ್ಯಾನುವಲ್ ಬರುತ್ತೆ. ಮ್ಯಾನ್ಯುಯಲ್ ವೆಹಿಕಲ್ 5 ಸ್ಪೀಡ್ ಮ್ಯಾನುವಲ್. ಅನ್ನೊಂದು ಸ್ಟೀಲ್ ವೀಲ್ಸ್ ಬರುತ್ತೆ ಅಂದ್ರೆ ಮತ್ತೆ ಹಿಡಲ್ ಬರುತ್ತೆ ಮನೆಯಲ್ಲಿ ಡಿಸ್ಪ್ಲೇ ಬರುತ್ತೆ ಮನೆಯಲ್ಲಿ. ಇದರಲ್ಲಿ 10.25 ಡಿಜಿಟಲ್ ಕ್ಲಸ್ಟರ್ ಬರುತ್ತೆ ವಿತ್ HD ಟಚ್ ಸ್ಕ್ರೀನ್, ಆಂಡ್ರಾಯ್ಡ್ ಆಟೋ ಮತ್ತೆ ಆಪಲ್ ಕಾರ್ಪ್ಲೇ ಬರುತ್ತೆ. ವೈರ್ಡ್ ಫೋನ್ ಪ್ರೊಜೆಕ್ಷನ್ ಬರುತ್ತೆ. ಫ್ರಂಟ್ ಅಲ್ಲಿ ನೋಡೋದಾದ್ರೆ ಇಷ್ಟು ಹೇಳ್ಬೋದು ನಾವು. ಇದೆಲ್ಲ ಸ್ಟಾರ್ಟ್. ಹೌದು ಇದು ಆರ್ಕೆಮನ್ ಸ್ಪೀಕರ್ ಬರುತ್ತೆ. 4 ಡೋರ್ಗೂ ಸ್ಪೀಕರ್, 2 ಟ್ವಿಟರ್ಸ್ ಬರುತ್ತೆ. ಓಕೆ ಇದೆಲ್ಲ ಮಿಡ್ ಸ್ಟಾರ್ಟ್ ಅಂದ್ರೆ ಮಿಡ್ ಇಂದ ಟಾಪ್ ಅಂಡ್ ಇದೆ ಫೀಚರ್ಸ್ ಇರುತ್ತೆ. ಬೇಸ್ ವೇರಿಯಂಟ್ ಅಲ್ಲಿ ಏನು ಡಿಫರೆನ್ಸ್ ಇದೆ? ಬೇಸ್ ವೇರಿಯಂಟ್ ಅಲ್ಲಿ ನಿಮಗೆ ಈ ತರ ಸ್ಕ್ರೀನ್ ಎಲ್ಲ ಬರಲ್ಲ. ಏನು ಬರುತ್ತೆ? ನಾರ್ಮಲ್ ಬರುತ್ತಾ? ನಾರ್ಮಲ್ ಬಟನ್ಸ್ ವಿತ್ ಬಟನ್ಸ್ ಬರುತ್ತೆ. 8.25 ಟಚ್ ಸ್ಕ್ರೀನ್ ಬರುತ್ತೆ ನಿಮಗೆ. ಇದು 10 ಇಂಚ್ ಇದೆ. ಓಕೆ ಅದ್ರಲ್ಲಿ ನಿಮಗೆ 8.25 ಬರುತ್ತೆ ಟಚ್ ಸ್ಕ್ರೀನ್. ಕ್ಲಸ್ಟರ್ ಅಷ್ಟೇ ಸೇಮ್ 8 ಇಂಚ್ ಬರುತ್ತೆ. ಸಿರಿಕರಾಸನು ಬರಲ್ಲ. ಇದು ಡಿ ಕಟ್ ಬರಲ್ಲ ನಿಮಗೆ, ರೌಂಡ್ ಬರುತ್ತೆ. ಕಂಟ್ರೋಲ್ಸ್ ಬರಲ್ಲ. ಕಂಟ್ರೋಲ್ಸ್ ಇರುತ್ತೆ ನಿಮಗೆ, ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲ್ಸ್ ಇರುತ್ತೆ. ಬಟ್ ಟ್ರಾಕ್ಷನ್ ಕಂಟ್ರೋಲ್ಸ್ ಇರಲ್ಲ, ಕ್ರೂಸ್ ಕಂಟ್ರೋಲ್ ಇರಲ್ಲ. ಓಕೆ ಅದು ಬಿಟ್ಟು ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಇಲ್ಲಿ. ಫ್ಯಾಬ್ರಿಕ್ ಸೀಟ್ಸ್ ವಿತ್ ಸೆಮಿ ಲೆದರ್ ಸೀಟ್ಸ್ ಮತ್ತೆ ಬರುತ್ತೆ. ಸ್ಟೀಲ್ ವೀಲ್ ಇರುತ್ತೆ. ಬೇಸ್ ವೇರಿಯಂಟ್ ಇಂದ ಸ್ಟೀಲ್ ವೀಲ್ ಬರುತ್ತೆ. ಓಕೆ ಎಷ್ಟಿದೆ ಪ್ರೈಸ್ ಇದೆ? ಕರೆಂಟ್ ಎಷ್ಟಿದೆ ಪ್ರೈಸ್ ಇದೆ ಸರ್? ಇದು ನಿಮಗೆ 21 ಲ್ಯಾಕ್ ಆಗುತ್ತೆ. ಓಕೆ 21 ಲ್ಯಾಕ್ ರುಪೀಸ್ ಅಂತ ಕೇಳ್ತಿದ್ದು. ಇದು ಬೇಸಿಕ್ ಫೀಚರ್ STX ವೇರಿಯಂಟು ವೇರೋಸ್ ಅಂತೆ. GT ಮತ್ತು X ಲೈನಲ್ಲಿ 6-7 ಸ್ಪೀಡ್ DC ಬರುತ್ತೆ ಅಂತೆ. ಹಿಂಗೆ ಇದು STS ಮಾಡಲ್ ನೋಡ್ತಾ ಇದ್ದೀರಾ, ಹಿಂಗೆ ಬರುತ್ತೆ. USB ಸಿಗರೇಟ್ ಚಾರ್ಜರು, ಅದನ್ನು AC ಕಂಟ್ರೋಲ್ಸು, IoT ಗೇರೋಸ್ ಮತ್ತು ಇದರಲ್ಲಿ ಇದು ಕ್ಯಾಮ್ರಾ ಇದೆ ಅಂತೆ. ಆಂಡ್ರಾಯ್ಡ್ ಕಾರ್ಪ್ಲೇ ಸಿಸ್ಟಮ್ ಇದೆ ಅಂತೆ. ಲೆದರಿಂಗ್ ಫಿನಿಶ್ ಇದೆ. ಕ್ರೂಸ್ ಕಂಟ್ರೋಲ್ ಫೀಚರ್ಸ್ ಇದೆ ಅಂತೆ. ವಾಯ್ಸ್ ಆಫ್ ಕಂಟ್ರೋಲ್ ಇದೆ ಅಂತೆ. ಒಂದು ಸ್ಮಾರ್ಟ್ AirPurifier ಇದೆ. ಲೆದರಿಂಗ್ ಸೀಟ್ಸ್ ಬರುತ್ತೆ ಅಂತೆ. ಸನ್ರೂಫ್ ಇದೆ ಅನ್ಕೋತೀನಿ ಗಾಡಿಯಲ್ಲಿ. ಡ್ಯೂರಿಂಗ್ ಲೈಟ್ಸ್ ಇದೆ. ಸನ್ಗ್ಲಾಸ್ ಹೋಲ್ಡರ್ ಇದೆ. ಆಟೋಮೆಟಿಕ್ ಡಿಮ್ಮಿಂಗ್ ಮಿರರ್ಸ್ ಇದೆ ವಿತ್ SOS ಬ್ಲೂ ಲಿಂಕ್ ಇಯರ್ ಕನೆಕ್ಟ್ ಎಲ್ಲ ಫೀಚರ್ಸ್ ಇದೆ ಅಂತೆ. ಆ್ಯಂಡ್ ವ್ಯಾನಿಟಿ ಮಿರರ್ ಇಲ್ಲ, ಡ್ರೈವರ್ ಸೀಟ್ಗೆ ಪ್ಯಾಸೆಂಜರ್ ವ್ಯಾನಿಟಿ ಮಿರರ್ ಬರುತ್ತೆ ಅಂತ. ಆ್ಯಂಡ್ ಗ್ಲೋ ಬಾಕ್ಸ್ ಇದೆ ನೋಡಿ, ಗ್ಲೋ ಬಾಕ್ಸ್ ಇದೆ. ಇಂಟೀರಿಯರ್ಸ್ ಕೊಡ್ತಾರೆ ಅಂತ. ಇದೆಲ್ಲ ನ್ಯಾಚುರಲ್ ಕಂಟ್ರೋಲ್ ಇದೆಲ್ಲ ನೋಡ್ತೀರಾ ಅಂತ. ಇದರಲ್ಲಿ ವೈರ್ಲೆಸ್ ಚಾರ್ಜರು, 1280 ವಾಟ್ಸ್ ಅದೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ. ಇದರಲ್ಲಿ ನೋಡ್ತಾ ಇದ್ದೀರಾ ನೀವು ಫೀಚರ್ಸಲ್ಲಿ. ಕಮಿಂಗ್ ಟು ದಿಸ್ 4 ಪವರ್ ವಿಂಡೋಸ್ ಇದೆ. ಲಾಕ್ ಸಿಸ್ಟಮು, ಅಡ್ಜಸ್ಟೇಬಲು. ಇದರಲ್ಲಿ ಅಡ್ಜಸ್ಟ್ ಸೀಟ್ ಬರೋಲ್ಲ ಅಂತ, ಮ್ಯಾನುವಲ್ ಅಡ್ಜಸ್ಟಿಂಗ್ ಸೀಟ್ ಬರುತ್ತೆ. ಸಡನ್ಸ್ ಆಫ್ ಫಿನಿಶ್ ಇದೆ, ಹಿಂಗೆ ಬರುತ್ತೆ ಕಂಟ್ರೋಲ್ಸು. ಆ್ಯಂಡ್ ಇದಕ್ಕೆ ಅಡ್ಜಸ್ಟೇಬಲ್ ಸನ್ರೂಫ್ ಇದೆ ಒಳಗೆ. ಕಮಿಂಗ್ ಟು ದ ರೇರ್ ಸೀಟ್ ಆಫ್ ದಿಸ್ ಕಾರ್, ಇದರಲ್ಲೂ ನಿಮಗೆ ನೋಡಿ ಸನ್ ಕಾರ್ ಇದೆ, ಕೊಟ್ಟಿದ್ದಾರೆ. ಇದು ಕಂಪ್ನಿ ಫಿಟೆಡ್ ಬರುತ್ತೆ. ಇದೆಲ್ಲ ನೋಡಿ ಬರೋದಾದ ಹಂಗೆ ಬರುತ್ತೆ ಸ್ಪೀಕರು. ಆ್ಯಂಡ್ ನೋಡಿ ಹಿಂಗೆ ಅಡ್ಜಸ್ಟೇಬಲ್ ಬರುತ್ತೆ ಸೀಟ್ಸು. ಮತ್ತು ಇನ್ನೇನು ಡೋರ್ ಪಾಕೆಟ್ಸ್ ಇದೆ. AC ವೆಂಟ್ಸು, ಸ್ಮಾರ್ಟ್ ಫ್ರೀ ವೈರಸ್ ಪ್ರೊಟೆಕ್ಷನ್ ಇದೆ ಅಂತೆ. ನಾರ್ಮಲ್ ಬರುತ್ತೆ, ನಾರ್ಮಲ್ ವೈಟ್ ಬೇಸ್ ಕೊಡ್ತಾರೆ. ಸಿಗರೇಟ್ ಇದೆಲ್ಲ ಬ್ಯಾಕ್ ಸೈಡ್ ನಿಮಗೆ ಹಿಂಗೆ ಬರುತ್ತೆ. ಆ್ಯಂಡ್ ಸನ್ರೂಫ್ ಬರುತ್ತೆ. ವೇರಿಂಗ್ ಲೈಕ್ ಕಂಟ್ರೋಲ್ ಎಲ್ಲ ಬರುತ್ತೆ, ಹಿಂಗೆ ಕಂಟ್ರೋಲ್ ಬರುತ್ತೆ ಗಾಡಿಗೆ. ಆಲ್ 4 ಕ್ರೋಮ್ ಅನ್ನೋದು ಬರುತ್ತೆ ಗಾಡಿ ನೀವು ಸೆಗ್ಮೆಂಟಿಗೆ. ಆ್ಯಂಡ್
1 ಸ್ಪೀಡ್ ಏನು ಆಗ್ತದೆ ಅದು ಈ ಟೇಲಟ್ ಇದು ಬರೀ ಫಾರ್ ಎಕ್ಟಿವ್ ವೇರಿಯಂಟ್ ಸ್ಟಾರ್ಟ್ ಅಂತ ಈ ವೇರಿಯಂಟ್ ಏನು ಆಗ್ತದೆ ಅದು ಈ ವೇರಿಯಂಟ್ LED ಸೆಟಪ್ ಥಿಂಗು ಫಾರ್ ಡೀಪ್ ಫಾಗರ್ LED ಇಂಡಿಕೇಟರ್ ಶಾಕ್ ಅಂತಲೇ ಎಲ್ಲ ಇದೆ ಅಂತ ನೋಡ್ಕೊಳ್ಳಿ ಫೀಚರ್ಸ್ IVT ಗೇರ್ಸ್ ನೋಡ್ತಾರೆ ಈಗ ಒಂದು IVT ಗೇರ್ ಬಾಕ್ಸ್ ಅದೇ ಡೀಸೆಂಟ್ ಒಂದು ಬೋಟ್ ಸ್ಪೇಸ್ ಇದೆ ನೋಡಿ ಒಂದು ಲಗೇಜ್ ಇಲ್ಲ ಡೀಸೆಂಟ್ 60-40 ಸ್ಪೀಡ್ ಫಿಟ್ ಆಗುತ್ತೆ ಗಾಡಿ ಪಾರ್ಷಲ್ ಟ್ರೈಡ್ ನೋಡ್ಕೊಳ್ಳಿ ಹಿಂಗೆ ಬರುತ್ತೆ ಈ ಥರ ಬರುತ್ತೆ ಅಂತ ಗಾಡಿಗೆ ತಗಡ ಫೀಟ್ ಅನ್ನೋದು ಈ ಥರ ಬರುತ್ತೆ ಕ್ರೇಟಾಗೂ ಸೆಲ್ಟಸ್ ಏನು ಡಿಫ್ರೆನ್ಸ್ ಇದೆ ಫೀಚರ್ಸಲ್ಲಿ ಓಕೆ ಇದು ಗ್ಯಾಸ್ ಮತ್ತು ಫೀಚರ್ GT ಮತ್ತು S-ಲೈನಲ್ಲಿ ಡಿ ಸಿ ಟಿಗಳ ಬರುತ್ತೆ ಅಪ್ಡೇಟೆಡ್ ಫೀಚರ್ಸ್ ಬರುತ್ತೆ ಅಂತ ಸ್ವಲ್ಪ ಮೋರ್ ಫೀಚರ್ಸ್ ಬರುತ್ತೆ ಅಂದರೆ ಇದೇ ನೀವು ಬೇಸ್ ತೊಗೊಂಡ್ರೆ ನೀವು ಇಲ್ಲಿ ಸ್ಟೀಲ್ ವೀಲ್ಸ್ ಬರುತ್ತೆ ಆ್ಯಂಡ್ ಇದೆಲ್ಲ ಮ್ಯಾನ್ಯಲ್ ಬರುತ್ತೆ ಮ್ಯಾನ್ಯಲ್ ಅಲೆಜನ್ ಲೈಟ್ಸ್ ಬರುತ್ತೆ ಏಡಿಟ್ ಡಿಸ್ಪ್ಲೇ ಬರುತ್ತೆ ಅಂತ ಮ್ಯಾನ್ಯಲ್ ಬೇಸ್ ಬರುತ್ತೆ ಅಂತ లేదా ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಎಲ್ಲ ಬೇಸ್ ಮನೇಲಿ ಬರುತ್ತೆ ಫೀಚರ್ಸ್ ಅಂತ ಈ ಗಾಡಿಗೆ ಹಿಂಗೆ ಬರುತ್ತೆ ಆ್ಯಂಡ್ ಹಿಂಗೆ ಬರುತ್ತೆ ಅನ್ನೋದು ನೋಡಿ ಬರುತ್ತೆ ಅದು ಆಲ್ಫೋಸ್ಟ್ ಹಿಂಗೆ ಬರುತ್ತೆ ಮಿರರ್ ಅದು ಹಿಂಗೆ ಬರುತ್ತೆ ಈಗ ಅದಕ್ಕೆ ಮಿರರ್ಸ್ ಬರುತ್ತೆ ಫ್ರಂಟ್ ಲೈಟ್ಸ್ ಅದು ಹಿಂಗೆ ಬರುತ್ತೆ ಫ್ರಂಟ್ ಲೈಟ್ಸು ಆಲ್ LED ಸೆಟಪ್ ಬರುತ್ತೆ ಮತ್ತು ಇಂಡಿಕೇಟರ್ ಫೀಲ್ ಬರುತ್ತೆ ಆಲ್ LED ಸೆಟಪ್ ಇನ್ನೊಬ್ಬರು ಇಲ್ಲೇ ಕಂಟ್ರೋಲ್ ಮಾಡ್ತಾರೆ ಗಾಡಿನ ಕೊಟ್ಟಿದೆ ಇಲ್ಲೇ ಸೆಟಪ್ ಅದೇ ಫಾರ್ಮೆಟ್ ಇದೆ ಗಾಡಿಗೆ ಇದು ಫ್ರಂಟ್ ಫಿನಿಶ್ ಗ್ರಿಲ್ ಬರುತ್ತೆ ಅಂತ ಸಿಸಿಟಿ ಕ್ಯಾಮ್ರಾ ಮಿರರಲ್ಲಿ ನಾವು ನೋಡ್ತೀರ ಅಂತ ಟಾಪ್ ವ್ಯೂದ ಸೈಡ್ ವ್ಯೂ ಇದೆ ಅಂತ ನಾವು ನೋಡ್ತೀರ ಫೀಚರ್ ನೋಡ್ತೀರ ಆ್ಯಂಡ್ ನೀವೇನಾದ್ರು ಅದೇ ಇದರದ್ದು ಪ್ರೈಸ್ ಫೀಚರು ಅದೇ ಇದು ಸಾನೆಟ್ ಪ್ರೈಸಸ್ ನೋಡ್ಕೊಳ್ಳಿ ನಾವು ಮಾಡ್ತಾ ಇರೋದು XTS ವೇರಿಯಂಟ್ ನೋಡಿ ಎಕ್ಸಲೆಂಟ್ ಟಾಪ್ ಒಂದು ಆಟೋಮೆಟಿಕ್ ಬರುತ್ತೆ ಅಂತ ನಾವು XTS 1.5 ಲೀಟರ್ ಪೆಟ್ರೋಲ್ ಮಾಡಲ್ ನೋಡ್ತಾ ಇದ್ದೀವಿ ಅನ್ಕೋತೀನಿ ಇಲ್ಲಿ ಪೆಟ್ರೋಲ್ ವೇರಿಯಂಟ್ ಇದು ಆ್ಯಕ್ಚುಲ್ ಪ್ರೈಸು 21 lakhs ಬರುತ್ತೆ ಆನ್ ರೋಡ್ ಪ್ರೈಸ್ ಅಂತ ಈ ಗಾಡಿಗೆ ನೀವು ಎಕ್ಸಲೆಂಟ್ ನೋಡ್ತೀರಾ ಅಂದರೆ 26 ಬರುತ್ತೆ ಆನ್ ರೋಡ್ ಪ್ರೈಸ್ ಗಾಡಿ ಕಾಸ್ಟ್ ಅಂತ ಹಿಂಗೆ ಬರುತ್ತೆ ಜಾಸ್ತಿ ಜನ ಫಿಟೆನ್ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಕಂಪ್ಯೂಟರ್ಸ್ ಹುಂಡೆ ಕ್ರೇಟೇ ಕಂಪ್ಯೂಟರ್ ಈ ಗಾಡಿಗೆ ಇದು 1.5 ಲೀಟರ್ ಡಂಬ್ಲರ್ ಎಂಜಿನ್ ಬರುತ್ತೆ ಗಾಡಿಗೆ ಅಂತ ಆಟೋ ಟೈಮ್ಸ್ ಇರಬೇಕು ಗಾಡಿಗೆ ಅನ್ಕೋತೀನಿ ಬರುತ್ತೆ ಒಂದು ಮಾರ್ಕು ಮತ್ತು ಸನ್ರೂಫ್ ಚೆನ್ನಾಗಿ ಕೊಟ್ಟಿದ್ದಾರೆ ಸನ್ರೂಫ್ ಈ ಸೆಗ್ಮೆಂಟಿಗೆ ಅದು ಒಳಗಡೆ ಇಂಟೀರಿಯರ್ಸ್ ಹಿಂಗೆ ಬರುತ್ತೆ ಒಂದು PU ಇಂಟೀರಿಯರ್ ಕೊಡ್ತಾರೆ ಗಾಡಿಗಳದೆ ಫೀಚರ್ಸ್ ಅಂತದೆ ನೋಡಿ ಸೆಟಪ್ ಅದಕ್ಕೆ ಯೂನಿಕ್ ಇದೆ ಸೆಟಪ್ ಫ್ರಂಟಲ್ಲಿ ಹೆಚ್ಚಿರುತ್ತೆ ಲೆಟರಿಕ್ ಪಾಕೆಟ್ಸ್ ಕೊಟ್ಟಿದ್ದಾರೆ ಇದು ಹೆಚ್ಚು ಮಸೀಸಲ್ಲಿ ನೋಡ್ತಾರೆ ಫೀಚರು ಕೇರಳದ ಕೊಡ್ತಾರೆ 21 lakhs rupees ಕೊಡ್ತಾರೆ ಅದು ಫೀಚರ್ ಅಂತ ಹಿಂಗೆ ಬರುತ್ತೆ ಗಾಡಿ ಅಂತ ಇದು ಈ ಥರ ಬರುತ್ತೆ ಅದು LED ಇಂಡಿಕೇಟರ್ಸು IVT ಗೇರ್ಸ್ ಅದು ನೋಡ್ತಾರೆ LED ಟೇಲ್ ಲೈಟು ಶಾಕ್ ಆ್ಯಂಟನ ರೂಫ್ ರೇಲು ಇದೆಲ್ಲ ಬರೋದು IVT ಗೇರ್ XTS ವೇರಿಯಂಟ್ ನೋಡ್ತಾರೆ ವೇರಿಯಂಟು 1.5 ಲೀಟರ್ ನೋಡ್ತಾರೆ ವೇರಿಯಂಟ್ ನೋಡ್ತಾರೆ ಅದಂತ ಇದಕ್ಕೆ ವೀಲ್ಸ್ ಬರೋದು ಜೆಕೆಟೇ ಬರುತ್ತೆ ಸ್ಟಾಕಲ್ಲಿ 215/80 or 70 ಟೈಪ್ ಬರುತ್ತೆ ಸ್ಟಾಕಲ್ಲಿ ಎಮಿಟೆಡ್ ವೀಲ್ಸ್ ಬರುತ್ತೆ ಅಂತ ಆಲ್ ಫೋರ್ ಡಿಸ್ಪ್ಲೇ ಬರುತ್ತೆ ಆ್ಯಂಡ್ ಇದೇ ನೀವು ಬೇಸೋದು ಸ್ಟೀಲ್ ವೀಲ್ಸ್ ಬರುತ್ತೆ ಈ ಸೆಗ್ಮೆಂಟಲ್ಲಿ ಅಂತ ಅದನ್ನೇ ಸ್ಟಾಕ್ ಇದೆ ಆ 16 ಬಂದ್ಬಿಟ್ಟು ಸ್ಟೆಪ್ನಿ ಟೈಪ್ ಬರೀ ವೆಹಿಕಲ್ ಅನ್ಕೊತೀನಿ IVT ಗೇರ್ ಬಾಕ್ಸ್ಗೆ ಆ್ಯಂಡ್ ಹಿಂಗೆ ಬರುತ್ತೆ ಗಾಡಿ ಹಾಕಿ ವಿಡಿಯೋ ಚೆನ್ನಾಗಿ ಆಗ್ತದೆ ಗಾಡಿ ಇದು ಈ ಸೆಗ್ಮೆಂಟಿಗೆ 1 ಪೀಸ್ ಟೈಲ್ ಲೈಟು ಫೈಡಲ್ ಫೀಚರ್ ಇದೆ ನಿಮಗೆ 1 ಪೀಸ್ ಟೈಲ್ ಲೈಟ್ ಫೀಚರ್ ನೋಡ್ತಿದೆ ಆಲ್ಫಾ ಕ್ರೋಮು ನಾವು ಮತ್ತೆ ನಾರಿಯಾ ಮೋಟರ್ಸ್ ಈಗ ಕನಪುರಲ್ಲಿ ಬರುತ್ತೆ ಬಿಸೈಟು ಕತ್ರಿಯಾ ಶೋರೂಮ್ ಬಿಸೈಡ್ ಬರುತ್ತೆ ಇದು ಅದೇ ಓನ್ಲಿ ಫಾರ್ ಪ್ಯಾಸೆಂಜರ್ ಡ್ರೈವರ್ಗೆ ಅಷ್ಟೇ ಕೀಲೆಸ್ ಅಂತ ಕೀ ಕೊಡ್ತಾರೆ ಬಟ್ ಬಸ್ಸಿಗೆ ಫೀಚರ್ ಇಲ್ಲ ಇದು ಕಟಾನ್ ಈ ಫೀಚರ್ ಈ ಸೆಗ್ಮೆಂಟಲ್ಲಿ 21 lakhs ಎಷ್ಟೇನು 25 lakh rupees ಟಾಪ್ ಆ್ಯಂಡ್ ಅದು ಪ್ರೈಸಸ್ ನೋಡಿದೆ ಕಾರ್ನಿವಲ್ ನೆಕ್ಸ್ಟ್ ಇಯರ್ ಲಾಂಚ್ ಕಾರ್ನಿವಲ್ ಲಾಂಚ್ ಆಗಿದೆ ಒಂದು ಗಾಡಿ ಸ್ಪಾಟ್ ಮಾಡಿದೆ ಮೈಸೂರು ಶೋರೂಮಲ್ಲಿ ಕಾರ್ನಿವಲ್ ಹೊಸ ಗಾಡಿ ನೋಡಿದೆ ಅದು ನಿಮ್ಮ ಶೋರೂಮ್ ಯಾವಾಗ ಲಾಂಚ್ ಆಗುತ್ತೆ ಅಫಿಷಿಯಲ್ ಆಗಿ ನಮ್ಮ ಶೋರೂಮ್ದು ಇನ್ನೂ ಡೇಟ್ ಕೊಟ್ಟಿಲ್ಲ ಸರ್ ಓಕೆ ಸುಮ್ಮನೆ ಆಚೆ ನಿಂತಿತ್ತು ಗಾಡಿ ಸ್ಪಾಟ್ ಮಾಡಿದೆ ಅಫಿಷಿಯಲ್ ಲಾಂಚ್ ಯಾವಾಗ ಅಂತ ಕೇಳಿದ್ದೆ ಅಷ್ಟೇ ನಾನು ಇನ್ನು ನಮಗೆ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ ಓಕೆ ಬಂದ ತಕ್ಷಣ ನಾನು ಇಮಿಡಿಯೇಟ್ ಇನ್ಫಾರ್ಮ್ ಮಾಡ್ತೀನಿ ಓಕೆ ನೋಡಿ ಚೆನ್ನಾಗಿತ್ತು ಗಾಡಿ ಆಚೆಯಿಂದ ನೋಡಿದೆ
ಅವ್ರದ್ದು ಮೈಸೂರಲ್ಲಿ ನಿಂತಿತ್ತು ನಿಮ್ಮದೇ ಶೋರೂಮ್ ಅದು ನಾಲ್ಕು ಮೈಸೂರಲ್ಲಿ ಹೌದು ಜೆ ಪಿ ನಗರಲ್ಲಿ ಇದೆಯಲ್ಲ. ಹಾಂ ಇನ್ನೊಂದು ಮೈಸೂರು ನಿಮ್ಮ ಶೋರೂಮ್ ಇದೆಯಾ ಮೈಸೂರದಲ್ಲ? ಮೈಸೂರಲ್ಲಿ ಪಿ ಪಿ ಎಸ್ ಇರೋದು. ಹಾಂ ಅಲ್ಲೊಂದು ಗಾಡಿ ಬಂದಿತ್ತು ನೋಡಿದೆ ನಾನು ಕಡವಲ್ಲಿ ನೋಡಿದೆ ಆಚೆನ ಬಂದಿತ್ತು ಅದು ಟೆಸ್ಟಿಂಗ್ ಮಾಡಿದ್ದು ಅನ್ಕೋತೀನಿ ಗಾಡಿ ನೋಡಿದೆ ಹಂಗೆ ವಿರಾಟ್ ಒಂದು ಚೆನ್ನಾಗಿ ಡಿಫ್ರೆಂಟ್ ಕಾಣಿಸ್ತಾ ಇತ್ತು ಅದಕ್ಕೆ ಕೇಳಿದ್ದು ನಾನು. ಹಾಂ ಚೆನ್ನಾಗಿದೆ ಸರ್, ತುಂಬ ಲಕ್ಸುರಿ ಇದೆ. ಓಲ್ಡ್ ಕಂಪನಿ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ಕೇಳಿದೆ ನಾನು. 20 ಇಯರ್ಸ್ ಬರುತ್ತೆ ಅಲ್ಲಿ ಕಿಯಾ ಸೆಲ್ಟೋಸಲ್ಲಿ 21 ವೇರಿಯಂಟ್ಸ್ ಬರುತ್ತೆ. ಹೌದು ಹೌದು 20 ವೇರಿಯಂಟ್ಸಲ್ಲಿ ಒಂದೊಂದು ಫೀಚರ್ ಒಂದೊಂದು ವೇರಿಯಂಟ್ ಮಾಡಿದ್ದಾರೆ. ಹೌದು. ಕಸ್ಟಮರ್ ಕನ್ಫ್ಯೂಸ್ ಆಗುತ್ತೆ ಆಟೋ ಬೇಕಾದ್ರೆ ಸೇಮ್ ಬ್ಯಾಗ್ ಟಾಟಾ 16-18 ವೇರಿಯಂಟ್ ಇದೆ, ಹಾಂ. ಸ್ವಲ್ಪ ಕಷ್ಟ ಆಗುತ್ತೆ. ಹಾಂ ಇದು ಆಗ ಒಂದು ಕಸ್ಟಮರ್ ಒಂದೊಂದು ಫೀಚರ್ ಕಂಗಾಡಿ ಇಟ್ಕೋಬೇಕಾದ ಹಂಗೆ ಆಗುತ್ತೆ ಅದು. ಹೌದು, ಹೌದು. ಅಷ್ಟೇ ಮತ್ತೆ ಸೇಮ್ ಟಾಟಾ ಹಂಗೆ ಮಾಡಿದ್ದಾರೆ. ಹಾಂ. ಟಾಟಾ ಯಾರ್ಯಾರು ಸಫರ್ ನೆಕ್ಸಲ್ ಹಂಗೆ ಮಾಡಿದ್ದಾರೆ ಒಂದೊಂದು ಬಿಟ್ಟು ಒಂದೊಂದು ಬಿಡ್ತಾರೆ. ನೀವು ಹಂಗೆ ಬಿದ್ದಿದ್ದೀರಾ ಒಂದು ಕನ್ಸೋದು. ಇಲ್ಲ ನಮ್ದು ಅದಕ್ಕೆ- ನೋಡ್ಕೊಂಡು ಅವ್ರು ಬಿಟ್ಟಿರೋದು. ಹಾಂ, ಹಾಂ. ನಮ್ದು ಈಗ ಬಂದಿದ್ದು 4 ವರ್ಷ ಆಯ್ತು. ಹಾಂ. ಟಾಟಾ ಇವರೆಲ್ಲ ಮುಂಚೆಯಿಂದನೇ ಹಾಂ, ಇದ್ರು, ಹಾಂ. ಬಟ್ ನಮ್ದ್ರಲ್ಲಿ ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್, ಲೈನ್ಸ್, ಹಾಂ. ಫೀಚರ್ಸ್ ಓಕೆ. ಒಂದಕ್ಕೆ ಬಿಟ್ರೆ ಒಂದಕ್ಕೆ ಮಾರ್ಕೆಟ್ ಸ್ಟಡಿ ಮಾಡ್ಕೊಂಡು ಮಾಡಿರೋದು. ಹಾಂ, ಹಾಂ. ಈಗ ಎಲ್ಲರೂ ಅದನ್ನೇ ಸ್ಟಡಿ ಮಾಡ್ತಾರೆ. ಪ್ಲಸ್ ಒಂದೇ ಕ್ರೆಡಿಟ್ ಆ ಥರ ಇಲ್ಲ ಫೀಚರ್ ಇಲ್ಲ ಅವ್ರು ಬರೀ ಅವ್ರು ಬರೀ ಈ ವೇರಿಯಂಟ್ ಇರುತ್ತೆ ಈಗ ಎಸ್ಸು ಆ ಥರ ಗೊತ್ತು 4 ವೇರಿಯಂಟ್ ಇದೆ ಅಷ್ಟೇ. ಹೌದು 2 ಟಾಪ್ ವೇರಿಯಂಟ್ ಬರುತ್ತೆ ಡಿಸ್ಟಿಗರ್ ಬಾಕ್ಸ್, ಒಂದು ಬಿಡ್ ವೇರಿಯಂಟ್ ಇದೆ ಆಮೇಲೆ ಒಂದು ಬೇಸ್ ಒನ್ ಇರುತ್ತೆ ಅಷ್ಟೇ ವಿಡಿಯೋ ಇರುತ್ತೆ. ನಿಮ್ಮ ಥರ ಲೆಜ್ಜು ಒಂದೊಂದು ಬಿಟ್ಟು ಮಾಡಲ್ಲ ಅದ್ರ ಬಗ್ಗೆ ಮುಂದೆ ಅವರು ಅದಕ್ಕೆ ನಾನು ಕೇಳಿದೆ. ಅಷ್ಟೇ 3 ಇರೋದು. ಹಾಂ ಗೊತ್ತು ಅದಕ್ಕೆ ಕನ್ಸ ಕನ್ಫ್ಯೂಸ್ ಆಗುತ್ತೆ. ಟಾಟಾ ಕಿಯಾ ತೊಗೊಬೇಕು ಕನ್ಫ್ಯೂಷನ್ ಇರುತ್ತೆ ಅಷ್ಟೊಂದು ಮೇಲೆ ಹಾಕ್ಬಿಡ್ತಾರೆ ಕಂಪ್ನಿ ಅವರು. ಆಲ್ಫೋ ಡಿಸ್ಪ್ಲೇ ಈಗ ಹಿಂಗೆ ಬರುತ್ತೆ ಗಾಡಿ ಇದೆ ಇಂದ ಬರುತ್ತೆ. ಸೇಮ್ ಬೇಸ್ ಅಂದರೆ ಆಲ್ ದ ಡ್ರಮ್ ಬ್ರೇಕ್ಸ್ ಬರುತ್ತೆ. ಹಾಂ, ಡ್ರಮ್ ಬ್ರೇಕ್ ಬರುತ್ತೆ, ಡಿಸ್ಕ್ ಬ್ರೇಕ್ ಇಲ್ಲ, ಬೇಸಲ್ಲೂ ನಿಮಗೆ ಫ್ರಂಟ್ ಡಿಸ್ಕ್ ಬ್ರೇಕ್ ಇದೆ, ರೇರ್ ಓಕೆ ಡ್ರಮ್ ಓಕೆ ಬ್ರೇಕ್. ಹಾಂ ಅದು ಬಿಟ್ಟರೆ ನಿಮ್ಗೆ ಸ್ಟೀಲ್ ವೀಲ್ಸ್ ಬರುತ್ತೆ. ಓಕೆ ಹಾಂ ಗೊತ್ತಾ ಹಾಂ ಬೇಸಿಕ್ ಒನ್. ಇಲ್ಲಿ 17 ಇದೆ ಬೇಸಲ್ಲಿ 16 ಬರುತ್ತಾ? ಹೌದು, ಬೇಸಲ್ಲೇ ವೇರಿಯಂಟಲ್ಲಿ 16 ಇಂಚ್ ಹಾಂ. ಸ್ಟೀಲ್ ವೀಲ್ಸ್ ಬರುತ್ತೆ. ಹಾಂ ಮಿಡ್ಲ್ ವೇರಿಯಂಟಲ್ಲಿ 17 ಇಂಚು ಅಲಾಯ್ ವೀಲ್ಸ್ ಬರುತ್ತೆ, ಹಾಂ ಕ್ರಿಸ್ಟಲ್ ಕಟ್ ಓಕೆ ಅಲಾಯ್ ಹಾಂ ವೀಲ್ಸ್. ಇದು ಮತ್ತೆ ಎಕ್ಸ್ ಲೈನು ಟಾಪ್ ಮತ್ತೆ ಎಂಡ್ ಅಲ್ಲಿ ನಿಮಗೆ 18 ಇಂಚು ಸ್ಪೋರ್ಟಿ ಕ್ರಿಸ್ಟಲ್ ಕಟ್ ಹಾಂ ಅಲಾಯ್ ವೀಲ್ಸ್. ಅದು ಎಸ್ ಲೈನ್ ವೇರಿಯಂಟಲ್ಲಿ ಹಾಂ. ಎಕ್ಸೆಲ್ ಮತ್ತು ಜಿಟಿಲ್ ಆ ಬೀನ್ಸ್ ಬರುತ್ತೆ. ಹೌದು, ಹಾಂ ಬನ್ನಿ ಕುತ್ಕೊಂಡು. ಆಯಿತು ಥ್ಯಾಂಕ್ ಯು.